ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕಾದ್ರೆ 3 ಜನರನ್ನ ನಾವು ಬಹಳ ಚೆನ್ನಾಗಿ ಇಟ್ಟುಕೊಳ್ಬೇಕು. ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕು. ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕು ಅಂತಿತ್ತು. ಮೊದಲನೆಯದು ಮನುಷ್ಯ ಮೊದಲನೆಯ ಶಿಕ್ಷಕ ಯಾರು ಅವರಿಗೆ ಅಂತಂದ್ರೆ ಹಡದ ತಾಯಿ ಅನ್ನುವುದನ್ನು ಅವನು ಮರಿಬಾರದು. ಮೊದಲನೆಯ ಶಿಕ್ಷಕಿಯಾಗಿ ಪೇಮೆಂಟ್ ಇಲ್ಲದೆ ದುಡಿಯುವಂತಹ ಒಂದು ವಸ್ತು ಇದ್ರೆ ಅದು ತಾಯಿ. ಯಾವುದೇ ಅಪೇಕ್ಷೆ ಇಲ್ಲದೆ ಜಗತ್ತಿಗೆ ಎಡೆ ಮಾಡಿರ್ತಕ್ಕಂಥವಳು ತಾಯಿ. ಈ ಪೇಮೆಂಟೇ ಇಲ್ಲದೆ ನಿಸ್ವಾರ್ಥದಿಂದ ಸೇವೆ ಮಾಡುವಂತ ಮೊಟ್ಟ ಮೊದಲನೆಯ ಶಿಕ್ಷಕಿ ಜಗತ್ತಿನಲ್ಲಿ ಯಾರಾದರಿದ್ರೆ ಅದು ಹಡದ ತಾಯಿ. ಇಲ್ಲಿ ಕುಳಿತವ್ರಿಗೆ ಒಂದು ಮಾತನ್ನು ಹೇಳ್ತಾನೆ, ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಮಾತೃದೇವೋಭವ ಅಂತ ಹೇಳಿರ್ತಕ್ಕಂಥ ಈ ದೇಶದೊಳಗಡೆ ನಾವು ಇವತ್ತು ತಂದೆ ತಾಯಿಯನ್ನ ಸಾಕೋದರಲ್ಲಿ ಇವತ್ತಿನ ಆಧುನಿಕತೆಯ ವಿಜ್ಞಾನ ತಂತ್ರಜ್ಞಾನದ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದಾರೆ ಅನ್ನತಕ್ಕಂಥದನ್ನ ಅಬ್ಸರ್ವೇಷನ್ ಮಾಡಿಕೊಳ್ಳಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಕೈ ತಪ್ಪಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರು. ಇವತ್ತು ತಂದೆ ತಾಯಿಯ ಸೇವೆಯನ್ನು ಮಾಡುವಂತ ಮಕ್ಕಳು ಬಹಳ ಕಡಿಮೆ ಆಗಿದ್ದಾರೆ. ತಂದೆ ತಾಯಿಗಳ ಕರ್ತವ್ಯ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಆದರೆ ಮಕ್ಕಳು ಇವತ್ತು ತಂದೆ ತಾಯಿಯನ್ನು ಸೇವೆ ಮಾಡುವುದರಲ್ಲಿ ಸೋಲ್ತಾ ಇದ್ದಾರೆ. ಇದಕ್ಕೆ ಕಾರಣ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ವಿಜ್ಞಾನ ಬರಬಹುದು, ತಂತ್ರಜ್ಞಾನ ಬರಬಹುದು, ಬೇಕಾದಷ್ಟು ಶಿಕ್ಷಣವನ್ನು ಪಡೆಯಬಹುದು. ಆದರೆ ಈ ಜಗತ್ತಿನಲ್ಲಿ ಹಡದ ತಂದೆ ತಾಯಿಯ ಸೇವೆಯ ಮಾಡುವ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಯ ಮಾಡುವ ಕೈಗಳು ಒಳ್ಳೆ ರೀತಿಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ ಇರಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಇದೆ ಅನ್ನತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಯುವ ಸಮುದಾಯ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಏನಾಗಿದೆ ಅಂತ ಹೇಳಿದ್ರೆ 18,000 ವೃದ್ಧಾಶ್ರಮಗಳಾಗಿದೆ ಈ ದೇಶದಲ್ಲಿ. 18,000 ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಮನಸ್ಸುಗಳೇ ಇಲ್ಲ. ನೀವು ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, MBBS ಓದ್ರಿ, IFS ಓದ್ರಿ, IPS ಓದ್ರಿ, ಏನು ಬೇಕಾದ್ರೆ ವಿದ್ಯಾರ್ಥಿಗಳಾಗರಿ. ಆದರೆ ಬ್ಯಾಕ್ ಟು ದ ಪೆವಿಲಿಯನ್ ಅನ್ನತಕ್ಕಂಥದ್ದು ಭಾರತ ಕಲಿಸಿದೆ. ಅದೇ ಮನೆಯ ಮೊಟ್ಟ ಮೊದಲೆಯ ಪಾಠಶಾಲೆ ಆಗಿರ್ತಕ್ಕಂಥ ತಂದೆ ತಾಯಿಯನ್ನ, ಹಿರಿಯ ನಾಗರಿಕರನ್ನ ಗೌರವಿಸುವ ಮನಸ್ಥಿತಿ ಇರ್ತಕ್ಕಂತಹ ಮಕ್ಕಳು ಹೆಚ್ಚಾಗಬೇಕಾಗಿದೆ ಅನ್ನತಕ್ಕಂಥದನ್ನು ನಾನು ಕಾಣುತ್ತಾ ಇದ್ದೇನೆ. ಇವತ್ತು ಬಹಳ ಜನ ತಂದೆ ತಾಯಿಗಳ ಮಕ್ಕಳನ್ನು ಓದಿಸ್ತಾರೆ. ಇಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಂಡು ಬೆಳೆಸ್ತಕ್ಕಂಥ ಶ್ರಮಜೀವಿದ ಶೆಟ್ಟಿ ಅನ್ನತಕ್ಕಂಥ ಮನೆತನದವರು ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಯುವಶಕ್ತಿ ದಾರಿ ತಪ್ತಾ ಇದೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಸಿರ್ಸಂಗಿ ಲಿಂಗರಾಜನ್ ಅನ್ನತಕ್ಕಂಥ ಒಬ್ಬ ಮಹಾರಾಜರು ಇದೇ ಬೆಳಗಾವಿ ಜಿಲ್ಲೆ ಒಳಗಡೆ ಮಕ್ಕಳಿಲ್ಲದೆ ಹೋದರೂ ಸಹ ಇಡೀ ಆಸ್ತಿಯನ್ನ ಕೇಳಿ ಸಂಸ್ಥೆಗೆ ಕೊಟ್ಟರು ಅಂತ ಹೇಳಿ ಲಿಂಗರಾಜ ಕಾಲೇಜ್ ಆಯಿತು. ಇವತ್ತು ಅವರೆಲ್ಲರೂ ದೊಡ್ಡವರಾದರು. ಧಾರವಾಡದ ಮುತ್ತುಂಜಯಪ್ಪಗಳು ಅನ್ನತಕ್ಕಂಥ ಮಹಾಯೋಗಿಗಳು ಒಂದು ಪ್ರಸಾದ ನಿಲಯವನ್ನು ತೆಗೆದ್ರು ಅಂತ ಹೇಳಿ ಪಾಟೀಲ್ ಪುಟ್ಟಪ್ಪನಂತವರು ಬೆಳಕಿಗೆ ಬಂದರು. ಬಾಲ್ಕಿ ಚೆನ್ನಬಸವ ಪಟ್ಟದೇವರು ಅನ್ನತಕ್ಕಂಥವ್ರು ಒಂದು ಪ್ರಸಾದ ನಿಲಯವನ್ನು ತೆಗೆದ್ರು ಅಂತ ಹೇಳಿ ಅಲ್ಲಿ ಶಾಂತರಸರು ಅನ್ನತಕ್ಕಂಥ ಕವಿಗಳನ್ನ ಕಾಣಲಿಕ್ಕೆ ಬಂತು. ಬಂಗಾರದ ಗುಂಡುಗಡಿಗೆಯನ್ನ ಹಳ್ಳಿಯಿಂದ ಚಿತ್ತೂರು ಮಠಕ್ಕೆ ಬಂದು ಮೈಸೂರಿನಲ್ಲಿ ಕ್ರಯ ವಿಕ್ರಯ ಮಾಡಿ ಆ ಬಂಗಾರದ ಗುಂಡುಗಡಿಗೆಯನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಕ್ಕಾಗಿ ಇಡೀ ಮೈಸೂರು ಭಾಗ ಶಿಕ್ಷಣ ಸಂಸ್ಥೆ ಆಯಿತು. ಜಯದೇವ ಪೆಥಾಲಜಿ ಅನ್ನತಕ್ಕಂಥದನ್ನ ನೀವು ಹೆಸರು ಕೇಳ್ತೀರಿ. ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ನೀವು ಕೇಳ್ತಾ ಇದ್ರಿ. ಆ ಜಯದೇವ ಶಾಲೆಗೆ ಹಣವನ್ನು ಕೊಟ್ಟಂತ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಎಷ್ಟು ದೊಡ್ಡವರು ಅನ್ನತಕ್ಕಂಥದನ್ನ ಕಾಣಬೇಕಾಗ್ತದೆ. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ, ಪಾಲಕರೇ, ಮಕ್ಕಳಿಗೆ ನೀವು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಎಲ್ಲವನ್ನ ಕೊಡಿ. ಆದರೆ ಈ ದೇಶದ ನಾಗರಿಕತೆ ಮತ್ತು ಸಂಸ್ಕೃತಿ ಮತ್ತು ಸಂಸ್ಕಾರದ ಶಿಕ್ಷಣವನ್ನ ಮನೆಗಳಲ್ಲಿ ಕಡ್ಡಾಯವಾಗಿ ಭಾರತದ ಇತಿಹಾಸದ ಪ್ರಜ್ಞೆಯನ್ನು ಕಲಿಸುವುದರಲ್ಲಿ ನೀವು ಚಾಚೂ ತಪ್ಪದೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಅನ್ನತಕ್ಕಂಥದನ್ನ ಕಾಣಬೇಕು. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಇವತ್ತು ನಮಗೆ, ಬಹಳ ಕಷ್ಟ ಇವತ್ತು ನಮಗೆ.
ಒಂದು ಕಾಲದಲ್ಲಿ ನಾಗರಿಕತೆ ಹೇಗಿತ್ತು, ಸಂಸ್ಕೃತಿ ಹೇಗಿತ್ತು, ಸಂಸ್ಕಾರ ಹೇಗಿತ್ತು, ತಂದೆ ತಾಯಿಗಳನ್ನ ದೇವರಂತ ನಂಬಿ ಬದುಕ್ತಕ್ಕಂಥ ಮಕ್ಕಳಿದ್ರು. ಇವತ್ತು ತಂದೆ ತಾಯಿಗಳನ್ನ ನೋಡಲಾರದ ಮಕ್ಕಳು ಬಿಡ್ತಾರೆ. ಯಾವ ಶಿಕ್ಷಣ, ಯಾವ MBBS, ಯಾವ ಡಾಕ್ಟ್ರು? ಅದಕ್ಕೆ ಒಬ್ಬ ಕವಿ ಬರೀತಾರೆ, 10 ಮಕ್ಕಳ ಎತ್ತು ಪೊರಿವಳು ತಾಯಿ, ಮುತ್ತು ಮಾಣಿಕ್ಯದಿಂದ ಪಾಡಿ 10 ಮಕ್ಕಳನ್ನ ಮತ್ತೆ ಪೊರಿಯಲಿಕ್ಕೆ 10 ಬೋಳಾಡುವರು ಬೋಳು ಬಸವ ಅಂತ. 10 ಮಕ್ಕಳನ್ನ ಇಬ್ಬರು ತಂದೆ ತಾಯಿಗಳು ಸಾಕ್ತಾರೆ. ಆದ್ರೆ ಇಬ್ಬರು ತಂದೆ ತಾಯಿಗಳನ್ನ ಸಾಕಬೇಕಾದ್ರೆ 10 ಮಕ್ಕಳು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡಿಸ್ದಂಗೆ ಆಡಿಸ್ತಾರೆ. ವಾಟ್ ಇಸ್ ದ ಎಜುಕೇಶನ್? ಮನುಷ್ಯನಿಗೆ ಮಾನವೀಯ ಮೌಲ್ಯಗಳೇ ಇರಲಿಲ್ಲ ಅಂದ್ರೆ, ಮನುಷ್ಯತ್ವವೇ ಇರಲಿಲ್ಲ ಅಂತ ಹೇಳಿದ್ರೆ, ತಂದೆ ತಾಯಿಗಳ ಸೇವೆಯನ್ನು ಮಕ್ಕಳು ಪರಿಗಣಿಸಲಿಲ್ಲ ಅಂತಂದ್ರೆ ಯಾವ ಶಿಕ್ಷಣ? ವಿಚಾರ ಮಾಡಬೇಕಿವತ್ತು ನಾವು. ಹಣ ಎಲ್ಲಿಂದಾದರೂ ತರಬಹುದು. ದೇಶದಲ್ಲಿ ಬರಗಾಲ ಬಂದ್ರೆ ಗೋಧಿ ಒಂದು ಕಡೆಯಿಂದ ತರಬಹುದು, ಅಕ್ಕಿ ತರಬಹುದು, ನೀರು ತರಬಹುದು, ವಸ್ತುಗಳನ್ನು ತರಬಹುದು, ಬಟ್ಟೆ ಬರೆಗಳನ್ನು ತರಬಹುದು. ಆದರೆ ಮಾನವೀಯ ಮೌಲ್ಯನ ಎಲ್ಲಿಂದ ತರ್ತೀರಿ? ಹ್ಯುಮ್ಯಾನಿಟಿಯಿಂದ ಎಲ್ಲಿಂದ ತರ್ತೀರಿ? ಅದಕ್ಕೆ ಭಾರತ ಅನ್ನತಕ್ಕಂಥ ದೇಶ ಮನುಷ್ಯತ್ವದ ದೇಶ ಅನ್ನತಕ್ಕಂಥದನ್ನ ಕಾಣಬೇಕು. ಮನುಷ್ಯ ಪರವಾಗಿರ್ತಕ್ಕಂಥ ದೇಶ ಅನ್ನತಕ್ಕಂಥದನ್ನ ಕಾಣಬೇಕು. ತಂದೆ ತಾಯಿಗಳ ಸೇವೆ ಮಾಡುವಂತಹ ಮಕ್ಕಳು ಜವಾಬ್ದಾರಿತವಾಗಿರ್ತಕ್ಕಂಥ ವ್ಯವಸ್ಥೆಗೆ ಬರಬೇಕು. ಇವತ್ತು ನೋಡಿ, ಆ ಕಾಲದಿಂದ ಬಂದರು, ಆ ಕಾಲದಿಂದ ಕಟ್ಟಿಕೊಂಡು ಬಂದಿರತಕ್ಕಂತಹ ನಮ್ಮ ರವೀಂದ್ರ ಶೆಟ್ಟಿಯವರು, ಅವರು ಆ ರೀತಿಯ ಸಂಸ್ಕೃತಿಯನ್ನು ಇಟ್ಟರು ಅಂತ ಹೇಳಿ ಇವರ ಅಣ್ಣ ತಮ್ಮಂದ್ರು ಹೀಗೆ ಬಂದರು. ಅವರಿನ ನಂತರ ಅವರ ಮಕ್ಕಳಿಗೆ ಬಂತು. ಕಾರಣ, ನಾನೆಲ್ಲರಿಗೂ ಒಂದೇ ಮಾತನ್ನು ಹೇಳ್ತೇನೆ, ನಿಮ್ಮ ಮನೆಗಳಲ್ಲಿ ಪಾಲಕರೇ ಮಕ್ಕಳಿಗೆ ಮೊದಲು ಬೆಳಗ್ಗೆ ಎದ್ದ ಕೂಡಲೇ ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸಿ. ಮೊದಲು ಕಲಿಸಿ ನೀವು. ನೋಡಿ, ನಮ್ಮ ಹಿರಿಯರು ತಂದೆ ತಾಯಿಗಳು ಶಿಕ್ಷಣ ಪಡೆದಿಲ್ಲ. ಅವರು ಯಾವ ಕಾಲೇಜಿಗೆ ಹೋಗಿಲ್ಲ, ಅವರು ಯಾವ ಡಾಕ್ಟರೇಟ್ ಪದವಿ ಪಡೆದಿಲ್ಲ, ಅವರು ಯಾವುದೇ ಯೂನಿವರ್ಸಿಟಿಗೆ ಹೋಗಿಲ್ಲ ಅವರು. ಆದ್ರೆ ಜಗತ್ತಿಗೆ ಅವರೊಂದು ಬೆಳಕಿಟ್ಟು ಹೋಗಿದ್ದಾರೆ. ಆಚಾರ ಕಲಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯಾಗು ನೀ ಜಗಕ್ಕೆ. ಏನು ವಾಕ್ಯ ನೋಡಿ, ವಿಚಾರ ಮಾಡಿ ವಿದ್ಯಾರ್ಥಿಗಳೇ. ಒಂದು ಸಲ ನೀವು ಇತಿಹಾಸದ ಕಡೆಗೆ ಗಮನ ಇಡಿ. ಇತಿಹಾಸದ ಕಡೆಗೆ ಹೋಗಿ, ನೀವು ಇತಿಹಾಸದ ಕಡೆಗೆ ಹೋಗಿ ಬೇಕಾದಷ್ಟು ಸೆಟ್ಲೆಸ್ಗಳನ್ನು ನೋಡಬಹುದು, ಬೇಕಾದಷ್ಟು ಬಹಿರಂಗದ ವಸ್ತುಗಳನ್ನು ನೋಡಬಹುದು. ಅದರ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ಯಾವುದು ಪ್ರಯೋಜನ ಆಗುವುದಿಲ್ಲ. ಅಂತರಂಗದ ತರಂಗದ ಧ್ವನಿ ಹೆಚ್ಚಾಗಬೇಕಾಗಿದೆ. ಅದರ ಕೊರತೆ ಯಥೇಚ್ಛವಾಗಿ ಕಾಣ್ತಾ ಇದೆ ಇವತ್ತು. ಅದಕ್ಕಾಗಿ ನಮ್ಮಂತವರನ್ನ ಕರೆಸೋದಿಲ್ಲಿ ಮಾತನಾಡ್ಲಿಕ್ಕೆ, ಮಕ್ಕಳಿಗೆ 4 ಮಾತುಗಳನ್ನು ಉಪದೇಶ ಕೊಡುವುದಕ್ಕಾಗಿ ಕಲಿಸ್ತಾರೆ. ಮಹಾತ್ಮರನ್ನ ಇದಕ್ಕಾಗಿ ಕರೆಸೋದು, ಭಾಷಣ ಮಾಡಲಿಕ್ಕಾಗಿ ಅಲ್ಲ. ಇವತ್ತು ಸ್ವಾಮಿಗಳ ಮಠಕ್ಕಿಂತ ಮನೆಗಳು ಬಹಳ ಮಹಾಮನೆಯಾಗಿ ಉಳಿಬೇಕು, ಮಕ್ಕಳು ಬಹಳ ಚೆನ್ನಾಗಿ ಉಳಿಬೇಕು, ಕುಟುಂಬ ಧರ್ಮ ಚೆನ್ನಾಗಿ ಉಳಿಬೇಕು. ಎಲ್ಲಿ ಮನೆಗಳು ಉಳಿತದೆ, ಎಲ್ಲಿ ಕುಟುಂಬ ಧರ್ಮಗಳು ಉಳಿತದೆ, ಆವಾಗ ಮಾತ್ರ ದೇಶದ ನಾಗರಿಕತೆ ಮತ್ತು ಸಂಸ್ಕೃತಿ ಸಂಸ್ಕಾರ ಇರ್ತದೆ. ಇದು ಮೊದಲನೇ ಹೆಜ್ಜೆ ಅನ್ನತಕ್ಕಂಥದ್ದನ್ನು ಕಾಣಬೇಕು. ತಂದೆ ತಾಯಿಯನ್ನ ಬಹಳ ಚೆನ್ನಾಗಿ ಗೌರವದಿಂದ ಕಾಣಬೇಕು. ಇದು ಮೊದಲನೆಯ ಶಿಕ್ಷಣ. ಇದು ನಾವು 3 ಜನರನ್ನ ಇಟ್ಕೊಳ್ಬೇಕು ಅಂತ ಹೇಳಿದೆ. ಒಂದು ತಾಯಿ, ಇನ್ನೊಂದು ಪ್ರಾಥಮಿಕ ಶಾಲಾ ಶಿಕ್ಷಕ. ದೇಹವನ್ನ ಬಹಳ ಚೆನ್ನಾಗಿ ಕಾಪಾಡುವವಳು ತಾಯಿ. ತಂದೆ ಸತ್ತಾಗ ಮಕ್ಕಳು ತಬ್ಬಲಿ ಅಲ್ಲ, ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ. ತಂದೆ ಸತ್ತಾಗ ಎಂದೂ ತಬ್ಬಲಿ ಆಗೋದಿಲ್ಲ ಮಕ್ಕಳು. ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ ಆಗ್ತಾರೆ. ಹಾಗಾಗಿ ಮೊದಲನೆಯವಳು ತಾಯಿ, ಎರಡನೆಯವನು ತಂದೆ, ಮೂರನೆಯವನೇ ನಿಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ. ಬಹಳ ದೊಡ್ಡ ಶಿಕ್ಷಕ ಆತ. ಆ ಶಿಕ್ಷಕ ಈ ದೇಶದ ಬುನಾದಿ. ಹೈಸ್ಕೂಲ್ ಟೀಚರು ಅಥವಾ UGC ಸ್ಕೇಲ್ ಲೆಕ್ಚರ್ಸ್ಗಳಿಗಿಂತ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಇಟ್ ಇಸ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳು. ಅವ್ರು ಹೇಗಿರ್ಬೇಕಂತಂದ್ರೆ ದೇವರಿದ್ದ ಹಾಗೆ ಇರಬೇಕು. 5ನೇ ವರ್ಷಕ್ಕೆ ಮಗು ಶಾಲೆಗೆ ಬಂದಾಗ ಬಿಳಿ ಹಾಳೆಯಂತಿರ್ತಕ್ಕಂಥ ಮಗುವಿನ ಮೇಲೆ ಏನು ಬರಿತಾನೆ ಅದು ಮುಡ್ತಾ ಇರ್ತದೆ. ಅವನು ಬಹಳ ದೊಡ್ಡವನವನು.
ನಾವು ಪ್ರಾಥಮಿಕ ಶಾಲೆ ಒಳಗಡೆ ಕಲಿಯುವಾಗ ನಮಗೆ ಟೀಚರ್ ಕಲಿಸ್ತಿದ್ರು. ಇವತ್ತಿಗೂ ನೆನಪಿದೆ. ನಾನೇನು ಬಹಳ ಓದಿಲ್ಲ, SSLC ಮೇಲೆ ಹೋಗಿಲ್ಲ, ಆದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಲಿಸಿರುವ ಶಿಕ್ಷಣ ಇಡೀ ದೇಶ ಅಲ್ಲ ಜಗತ್ತನ್ನು ಸುತ್ತಿ ಬರುವಂತ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಎನ್ನತಕ್ಕಂಥದ್ದು. ಅಷ್ಟು ಅತ್ಯದ್ಭುತವಾದ ಶಿಕ್ಷಕರವರು. ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು ಅವರಲ್ಲಿ. ಸುಮ್ಮನೆ ಹಿಂಗ್ ಕಲಿಸ್ಬಿಡ್ತಿದ್ರು ನಮಗೆ. 1 2 ಬಾಳಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದರೆತ್ತು 1 ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಚೆನ್ನಾಗಿ ಕಲಿಸ್ಬಿಡಿ. ಎಲ್ಲಿದ್ದೀವಿ? ಹೊರಟೋಯ್ತು. ಶಿಕ್ಷಕರ ಜವಾಬ್ದಾರಿಯು ಹೆಚ್ಚಬೇಕು. ಶಿಕ್ಷಕರ ಜವಾಬ್ದಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಬೇಕು. ಶಿಕ್ಷಕರು ಹೇಗಿರಬೇಕು ಅಂತಂದ್ರೆ, ಜಗತ್ತಿನಲ್ಲಿ ಶಿಕ್ಷಕರನ್ನು ನೋಡಿದ್ರೆ ನಾವು ಬದಲಾಗಬೇಕು. ಶಿಕ್ಷಕರನ್ನು ನೋಡಿದ್ರೆ ಬದಲಾಗಬೇಕು. ಅವರ ನಡೆ, ಅವರ ನುಡಿ, ಅವರ ಮಾತು, ಅವರ ಕಲ್ಚರ್ಸ್ಗಳು, ಅವರು ಹೇಳುವ ಭಾಷಾ ಶೈಲಿಗಳು, ಅವರು ತಿಳಿಸುವ ಪಾಠಗಳು. ಶಿಕ್ಷಕರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಮೊದಲನೆಯವಳು ತಾಯಿ, ಎರಡನೆಯವನು ಪ್ರಾಥಮಿಕ ಶಾಲಾ ಶಿಕ್ಷಕ. ಒಬ್ಬ ಮನುಷ್ಯ ಪರಿಪೂರ್ಣ ಆಗಬೇಕಾದ್ರೆ ಇನ್ನೊಬ್ಬರು ಯಾರಂದ್ರೆ ಆಧ್ಯಾತ್ಮದ ಗುರು. ತನುವನ್ನ ಪೋಷಣೆ ಮಾಡುವವಳು ತಾಯಿ, ಮನಕ್ಕೆ ಜ್ಞಾನವನ್ನು ಕೊಡುವವನು ಪ್ರಾಥಮಿಕ ಶಾಲಾ ಶಿಕ್ಷಕ. ಆತ್ಮಕ್ಕೆ ಜ್ಞಾನವನ್ನು ಕೊಟ್ಟು ಈ ಜಗತ್ತಿಗೆ ನೀನು ಇಲ್ಲಿಂದ ಎಲ್ಲಿಗೆ ಬಂದಿದ್ಯಾ, ಎಲ್ಲಿಗೆ ಹೋಗಬೇಕು, ನಿನ್ನ ಕರ್ತವ್ಯವೇನು ಅಂತೇಳಿ ಆತ್ಮಜ್ಞಾನವನ್ನು ಕೊಡುವ ಆಧ್ಯಾತ್ಮದ ಗುರು. ಇವರು ಮೂವರನ್ನ ನಾವು ಬಹಳ ಚೆನ್ನಾಗಿ ಗುರುತಿಸ್ಕೊಳ್ಬೇಕು, ಇಟ್ಕೊಳ್ಬೇಕು. ಇವರು ಮೂವರು ನಮಗೆ ಬಹಳ ಮುಖ್ಯವಾದವರು. ತನು, ಮನ, ಆತ್ಮವನ್ನ ವಿಕಾಸ ಮಾಡುವವರು. ಈ 3 ಜನರನ್ನ ಯಾರು ಇಟ್ಕೊಂಡಿರ್ತೀರಿ ಅವರು ಈ ಜಗತ್ತನ್ನ ಗೆಲ್ಲಬಲ್ಲರು. ಇವತ್ತೇನಾಗಿದೆ, ಮೊಬೈಲ್ ರಾಜ್ಯದೊಳಗಡೆ ನಾವಿದ್ದೇವೆ, ವಿಜ್ಞಾನ ರಾಜ್ಯದೊಳಗಡೆ ಇದ್ದೇವೆ, ತಂತ್ರಜ್ಞಾನದೊಳಗಡೆ ಇದ್ದೇವೆ, AR ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಬಂದು ನಿಂತ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ದಯಮಾಡಿ ನೀವು ಮೊಬೈಲ್ ಅನ್ನ PUC ಆದ ಮೇಲೆ ಉಪಯೋಗಿಸ್ರಿ, ಆದರೆ ಒಳ್ಳೆಯದಕ್ಕಾಗಿ ಉಪಯೋಗಿಸ್ರಿ. ಒಳ್ಳೆಯದಕ್ಕಾಗಿ ಉಪಯೋಗಿಸ್ರಿ, ಜ್ಞಾನಕ್ಕಾಗಿ ಉಪಯೋಗಿಸ್ರಿ, ಒಳ್ಳೆಯ ಸಂಗೀತ ಕೇಳುವುದಕ್ಕಾಗಿ ಉಪಯೋಗಿಸ್ರಿ, ಒಳ್ಳೆಯ ತಂತ್ರಜ್ಞಾನಕ್ಕಾಗಿ ಬಳಸ್ರಿ. ಆದರೆ ಮೊಬೈಲ್ ಇವತ್ತು ಎಲ್ಲರ ಮನಸ್ಸುಗಳನ್ನು ವಿಕಾಸ ಮಾಡುವುದಕ್ಕೆ ಹೋಗಿ ವಿಕಾರ ಮಾಡ್ತಾ ಇದೆ ಅನ್ನತಕ್ಕಂಥದ್ದನ್ನು ಕಾಣ್ತಾ ಇದೆ. ಇದಕ್ಕೊಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊನ್ನೆ ತಮಿಳುನಾಡಿನಲ್ಲಿ ನಡೆದಂತ ಘಟನೆ. ಒಬ್ಬ ಮಗು PUC ಓದಿದ ಮೇಲೆ ತಂದೆ ತಾಯಿ ಹತ್ರ ಮೊಬೈಲ್ ಕೇಳಿಸುದು. ತಂದೆ ತಾಯಿ ಹೇಳಿದ್ರು, ಮೊಬೈಲ್ ಈಗ ಬೇಡ, ನಿನಗೆ ಇದರ ಅವಶ್ಯಕತೆ ಇಲ್ಲ, ನೀನು ಓದು, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದಾಗ ತಂದೆ ತಾಯಿಯನ್ನು ವಿರೋಧ ಮಾಡಿ ತಂದೆ ತಾಯಿಯ ಮೊಬೈಲನ್ನೇ ತೆಗೆದುಕೊಂಡು ತಂದೆ ತಾಯಿಯ ಸಂಸಾರವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು. ತಂದೆ ತಾಯಿ ನೇಣ ಹಾಕೊಂಡು ಸುತ್ತೋಗ್ಬಿಟ್ಟು. ಏನಾಗ್ತಾ ಇದೆ? ಎಲ್ಲಿದ್ದೇವೆ? ಪಾಲಕರೇ, ದಯಮಾಡಿ ನಿಮಗೆ ನಾನು ವಿನಂತಿಸ್ಕೊಳ್ತೇನೆ, ನೀವು ಮಕ್ಕಳ ಎದುರಿಗೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಟಿವಿ ಆಫ್ ಮಾಡಿ, ಸಾಯಂಕಾಲ 1 ಅವರ್ ಮೊಬೈಲ್ ಆಫ್ ಮಾಡಿ, 7 ರಿಂದ 8 ಗಂಟೆವರೆಗೆ ನಿಮ್ಮ ಮಕ್ಕಳನ್ನು ಕೂರಿಸಿಕೊಂಡು ಪ್ರಾರ್ಥನೆ ಮಾಡುವುದನ್ನು ಮನೆಗಳಲ್ಲಿ ಕಲಿಸ್ರಿ. ಅವರಿಗೊಂದಿಷ್ಟು ವಚನ ಸಾಹಿತ್ಯಗಳನ್ನು ಹೇಳಿಕೊಡಿ. ಜಾಗತಿಕ ಮಟ್ಟದ ಮಹಾತ್ಮರ ವಿಚಾರಧಾರೆಗಳನ್ನು ಹೇಳಿ. ಹಿರಿಯರು ನಮಗೆಲ್ಲರೂ ಕುಳಿತುಕೊಂಡು ಅಜ್ಜಿಯರು ಕಥೆಗಳನ್ನು ಹೇಳ್ತಾ ಇದ್ರು, ವಿಚಾರಗಳನ್ನು ತಿಳಿಸ್ತಾ ಇದ್ರು, ಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ರು. ನಮ್ಮ ಅರಿವಿಗೆ ಪ್ರಜ್ಞೆ ಬರ್ತಿತ್ತು. ಇವತ್ತೆಲ್ಲವೂ ಬಿಟ್ಟು ಕೊಡ್ತಾ ಇದ್ದೇವೆ ನಾವು. ಸೂಟ್ ತರಬಹುದು, ಬೂಟು ತರಬಹುದು, ರಿಟರ್ನ್ ಮಕ್ಕಳನ್ನ ತರಲಿಕ್ಕಾಗೋದಿಲ್ಲ. ಪಾಲಕರು ಫೀಸ್ ಕಟ್ಟಬಹುದು, ಶಿಕ್ಷಣ ಸಂಸ್ಥೆಯವರು ಕಟ್ಟಡ ಕಟ್ಟಬಹುದು, ಸರ್ಕಾರ ಬೇಕಾದಷ್ಟು ನಿಮಗೆ ಸ್ಕಾಲರ್ಶಿಪ್ಗಳು ಕೊಡಬಹುದು. ಆದರೆ ಮಕ್ಕಳ ದೈಹಿಕ ಗುಣಮಟ್ಟವನ್ನು ಹೆಚ್ಚಿಸುವ ಶಕ್ತಿ ನಮ್ಮ ಸಂಸ್ಥೆಗಿಂತ ಹೆಚ್ಚು ಪಾಲಕರ ಮೇಲೆ ಇರ್ತದೆ ಅನ್ನತಕ್ಕಂಥದ್ದನ್ನು ಮರಿಬಾರದು. ಹಾಗಾಗಿ ಈ ಸಂಸ್ಥೆ ಬಹಳ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ, ಒಳ್ಳೆ ರೀತಿಯಲ್ಲಿ ಇದು ಬೆಳಿಬೇಕು. ನಾನು ಇದಕ್ಕೆ ಸಮಾಧಾನ ಇಲ್ಲ ನನಗೆ ಇವತ್ತು ಮಾತನಾಡಿರ್ತಕ್ಕಂಥದ್ದು. ಮುಂದೊಂದು ಸಲ ನಾನು ವಿದ್ಯಾರ್ಥಿಗಳನ್ನೇ ಕುರಿತು ಮಾತನಾಡಲಿಕ್ಕೆ ಆಗಮಿಸ್ತೇನೆ, ವಿದ್ಯಾರ್ಥಿಗಳ ಜೊತೆಯಲ್ಲೇ ಸಂವಾದನೆ ಮಾಡ್ತೇನೆ, ವಿದ್ಯಾರ್ಥಿಗಳ ಜೊತೆಯಲ್ಲಿ ಕುಳಿತು ನಾನು ಅವರ ಚಿಂತನೆಗಳಿಗೆ ನಾನು ಅವಕಾಶ ಕಲ್ಪಿಸಿಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಪ್ರಶ್ನೆ ಕೇಳುವ ಹಕ್ಕು ನಿಮಗಿರಬೇಕು, ಉತ್ತರ ಕೊಡುವಂತ ಸಾತ್ವಿಕತೆಯು ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾಗಿ
ಈ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಬಹಳ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ಇತ್ತೀಚೆಗೆ ಅನೇಕ ರೀತಿಯ ಉದ್ಘಾಟನೆಯನ್ನು ಮಾಡಿಸಿದ್ರು. ಎಲ್ಲ ರೀತಿಯ ಶೈಕ್ಷಣಿಕವಾದಂಥ ಪ್ರಗತಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಉದ್ಘಾಟನೆ ಮಾಡಿಸಿದ್ರು. ಬಹಳ ಅತಿ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಬಹಳ ಒಳ್ಳೆ ರೀತಿಯಲ್ಲಿ ಸ್ಕಾಲರ್ಶಿಪ್ಗಳನ್ನು ತೆಗೆದುಕೊಂಡ್ರು. ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಸಂತೋಷ ಅಂದ್ರೆ ಹುಡುಗರು ಎಲ್ಲರೂ ಬಂದು ಪ್ರಶಸ್ತಿಯನ್ನ ಸತ್ಕಾರವನ್ನು ಸ್ವೀಕರಿಸಿದ ಮೇಲೆ ಪ್ರಿನ್ಸಿಪಾಲಿಗೆ ನಮಸ್ಕಾರ ಮಾಡಿ ಹೋಗೋದನ್ನ ಕಂಡ್ರೆ ಪ್ರಿನ್ಸಿಪಾಲ್ ಯಾವ ರೀತಿಯಲ್ಲಿ ಕಲಿಸಿರಬಹುದು ಅನ್ನತಕ್ಕಂಥದ್ದನ್ನ ಕಾಣಬೇಕು. ಇದು ಬಹಳ ಮುಖ್ಯವಾಗಿತ್ತು. ಅದಕ್ಕೆ ಪ್ರಿನ್ಸಿಪಾಲ್ ಅಂತಾರೆ. ಅವರ ಶ್ರದ್ಧೆ, ಅವರ ವಿಶ್ವಾಸ, ಕಮಿಟಿಯವರು ಕೊಟ್ಟಿರ್ತಕ್ಕಂತಹ ಬದ್ಧತೆಯನ್ನು ಹಿಡಿದುಕೊಂಡು ಮಕ್ಕಳನ್ನು ಬೆಳೆಸುವ ರೀತಿ. ಅದಕ್ಕಾಗಿ ನಾನು ಹೇಳ್ತೇನೆ, ನೀವೆಲ್ಲರೂ ಒಂದ್ಸಲ ಜೋರಾಗಿ ಆ ಪ್ರಿನ್ಸಿಪಾಲನ್ನು ಒಳಗೊಂಡು ಶಿಕ್ಷಕರೊಂದದವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕನ್ನತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರ ಶ್ರಮವನ್ನ ನೀವು ಚೆನ್ನಾಗಿ ತೆಗೆದುಕೊಳ್ಳಬೇಕು, ಬದುಕನ್ನು ಕಟ್ಟಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ನೀವೆಲ್ಲರೂ ಮುಂದೆ ಕೇಳುವವರಿದ್ದೀರಿ, ನೋಡೋರಿದ್ದೀರಿ, ಡ್ಯಾನ್ಸ್ ಮಾಡೋರಿದ್ದೀರಿ, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋರಿದ್ದೀವಿ. ನಾವೇನ್ ಮಾಡೋದು, ನಾವು ಸಣ್ಣ ಸಣ್ಣವರಿದ್ದಾಗ ಅಲ್ಲಿ ಕುಳಿತುಕೊಂಡಿದೆ ಸ್ಕೂಲ್ ಡೇ ಮಾಡಿದವರು. ಈಗ ನಮ್ಮನ್ನ ಸ್ಕೂಲ್ ಡೇ ಕರೆಸಿ ಮಾತಾಡ್ಸಕತ್ತಾರ ಶೆಟ್ರು. ನಾವೆಲ್ಲಿ ಕುಳಿತುಕೊಂಡು ನೋಡಿದವರು, ಕೇಳಿದವರು. ಬಸವಣ್ಣನವರ ತತ್ವ, ಬಸವಾದಿ ಪ್ರಮುಖರ ವಿಚಾರಧಾರೆಗಳು, ಶರಣರ ಸಿದ್ಧಾಂತಗಳು ಈ ನಾಡಿನಲ್ಲಿ ಮತ್ತೆ ಮರುಕಳಿಸಲಿ. ವಚನಗಳನ್ನು ಓದುವುದರ ಮುಖಾಂತರ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ. ಜಾತಿ, ಮತ, ಪಂಥ, ಧರ್ಮವನ್ನು ಮೀರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನತಕ್ಕಂಥ ಕುವೆಂಪಿನ ಮಾತಿನ ಕಡೆಗೆ ನಾವು ಸಾಗೋಣ ಅನ್ನತಕ್ಕಂಥ ಮಾತಿನೊಂದಿಗೆ